ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಹಾಳು ಮಾಡಿರೋದೇ ಸರ್ಕಾರದ ಸಾಧನೆ. ಬಳ್ಳಾರಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಏನ್ ಕೇಳಿದ್ರು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರಷ್ಟೇ. ಏನೇ ಕೇಳಿದ್ರು ಗೊತ್ತಿಲ್ಲ ಮಿನಿಸ್ಟರ್ ಆಗಿದ್ದಾರೆ ಅವರು ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಇವತ್ತು ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ನಮ್ಮ ಗೃಹ ಸಚಿವರಿಗೆ ಏನೇ ಕೇಳಿದ್ರು ಗೊತ್ತಿಲ್ಲ, ನೋಡೋಣ, ಇಷ್ಟರಲ್ಲೇ ಕಾಲ ಕಳೆದ್ಬಿಟ್ಟಿದ್ದಾರೆ ಅವರು 2.5 ವರ್ಷ. ಗೊತ್ತಿಲ್ಲದ ಮಿನಿಸ್ಟ್ರು ಅವರು. 2 ವರ್ಷದ ಸಾಧನೆ, ಈ ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಈ ಸರ್ಕಾರದ ಸಾಧನೆ. 2.5 ವರ್ಷದಲ್ಲಿ ಬೇರೆ ಏನು ಸಾಧನೆ ಇಲ್ಲ. ಮುಖ್ಯವಾಗಿ ಇವತ್ತು ಮನೆ ಶ್ರೀರಾಮುಲು ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಗೃಹ ಸಚಿವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 4 ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ. ಈ 4 ಸಮಾವೇಶಗಳಲ್ಲಿ ಬಳ್ಳಾರಿಯಲ್ಲಿ ಕೂಡ ಮೊನ್ನೆ ನಡೆದಂಥ 1ನೇ ತಾರೀಕಿಗೆ ಏನು ಗಲಭೆ ಏನಾಯಿತು, ಆ ಗಲಭೆಯನ್ನು ವಿಚಾರವನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿದ್ದಂಥ ಲಾ ಆ್ಯಂಡ್ ಆರ್ಡರು, ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಕುಸಿದೋಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ವಿ. ಈ ಬೃಹತ್ ಸಮಾವೇಶದಲ್ಲಿ ಅನೇಕ ಮಂದಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕರು, ಚಲವಾದಿ ನಾರಾಯಣಸ್ವಾಮಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರಣ್ಣನವರು ಮತ್ತು ಬೊಮ್ಮಾಯಿನವರು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ. ಇನ್ನು ಬಳ್ಳಾರಿಯಲ್ಲಿ ಸಮಾವೇಶಕ್ಕೆ ಇದುವರೆಗೂ ಅವಕಾಶ ಕೊಟ್ಟಿಲ್ಲ. ಅವಕಾಶ ಕೊಡೋ ವಿಚಾರ ಸ್ಥಳೀಯ ಪೊಲೀಸರಿಗೆ ಬಿಟ್ಟಿದ್ದೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಮಾತನಾಡಿದ್ದಾರೆ. ಬಳ್ಳಾರಿಯಲ್ಲಿ ಸಮಾವೇಶಕ್ಕೆ ಇದುವರೆಗೆ ಪರ್ಮಿಷನ್ ಕೊಟ್ಟಿಲ್ಲ. ನಾವು ಇಲ್ಲಿವರೆಗೂ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಸ್ಥಳೀಯ ಪೊಲೀಸರಿಗೆ ಬಿಟ್ಟಿದ್ದೀವಿ. ಸ್ಥಿತಿಗತಿಗಳು ನೋಡಿಕೊಂಡು ನೀವು ಅವರಿಗೆ ಪರ್ಮಿಷನ್ ಕೊಡಬೇಕಾ ಬೇಡವಾ ನೀವೇ ತೀರ್ಮಾನ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಡಿಸೈಡ್ ಮಾಡ್ತಾರೆ. ಸರ್, ಈಗ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಒಂದು ವೇಳೆ ಸಮಾವೇಶ ಮಾಡಿದ್ರೆ ಯಾವ ರೀತಿ ಕ್ರಮ ಆಗುತ್ತೆ ನೋಡೋಣ, ಅದನ್ನು ವಿಚಾರ ಮಾಡೋಣ. ಅಲ್ಲಿನ ಸ್ಥಿತಿಗತಿ ಅವರೇ ತೀರ್ಮಾನ ಮಾಡಬೇಕು. ನಾನು ಇಲ್ಲಿಂದ ಕೂತ್ಕೊಂಡು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ರೆ ಕ್ರಮ ಆಗುತ್ತೆ ಸರ್? ಖಂಡಿತವಾಗಿ. ನಾವು ಇಲ್ಲಿವರೆಗೂ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಸ್ಥಳೀಯ ಪೊಲೀಸರಿಗೆ ಬಿಟ್ಟಿದ್ದೀವಿ. ಸ್ಥಿತಿಗತಿಗಳು ನೋಡಿಕೊಂಡು ನೀವು ಅವರಿಗೆ ಪರ್ಮಿಷನ್ ಕೊಡಬೇಕಾ ಬೇಡವಾ ನೀವೇ ತೀರ್ಮಾನ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಡಿಸೈಡ್ ಮಾಡ್ತಾರೆ. ಸರ್, ಈಗ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಒಂದು ವೇಳೆ ಸಮಾವೇಶ ಮಾಡಿದ್ರೆ ಯಾವ ರೀತಿ ಕ್ರಮ ಆಗುತ್ತೆ ನೋಡೋಣ, ಅದನ್ನು ವಿಚಾರ ಮಾಡೋಣ. ಅಲ್ಲಿನ ಸ್ಥಿತಿಗತಿ ಅವರೇ ತೀರ್ಮಾನ ಮಾಡಬೇಕು. ನಾನು ಇಲ್ಲಿಂದ ಕೂತ್ಕೊಂಡು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ರೆ ಕ್ರಮ ಆಗುತ್ತೆ ಸರ್? ಖಂಡಿತವಾಗಿ. ಈಗ ಬಿಜೆಪಿಯ ಸಮಾವೇಶದ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಹನ್ನೆಡ್ಕ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಘಟನೆ ಆಗಿ ಇವತ್ತಿಗೆ ಆಲ್ಮೋಸ್ಟ್ 17 ದಿನ ಆಗಿದೆ. ಆದರೂ ಕೂಡ ಪಾದಯಾತ್ರೆನ ಸಮಾವೇಶ ಅನ್ನೋದ್ರ ಬಗ್ಗೆ ಬಿಜೆಪಿ ಒಳಗಡೆ ಒಂದಷ್ಟು ಗೊಂದಲ ಆಯಿತು. ಇನ್ನೊಂದು ಕಡೆ ಸರ್ಕಾರ ನಾವು ಯಾವುದೇ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ಸಮಾವೇಶ ಎಲ್ಲೆಲ್ಲಿ ಹಮ್ಮಿಕೊಳ್ಳಲಾಗಿದೆ, ಏನ್ ಪ್ಲಾನ್ ಇದೆ ಬಿಜೆಪಿದು ಅಂತ? ಅವಿನಾಶ್, 17 ದಿನಗಳ ಬಳಿಕ ಬಳ್ಳಾರಿಯಲ್ಲಿ ಬಿಜೆಪಿ ಬಳ್ಳಾರಿ ಘಟನೆ ಮತ್ತು ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಎರಡೂ ವಿಚಾರಗಳನ್ನು ಪ್ರತಿಭಟನೆಗೆ ಇವತ್ತು ಮುಂದಾಗಿದೆ. ಹೀಗಾಗಿ ಬಳ್ಳಾರಿಯ ಎಪಿಎಂಸಿ ಮೈದಾನದಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂಥ ಉದ್ದೇಶದಿಂದ ಬಿಜೆಪಿ ರಾಜ್ಯ ನಾಯಕರುಗಳು, ಬಿಜೆಪಿ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು, ಸಂಸದರು, ಹೀಗೆ ರಾಜ್ಯ ನಾಯಕರು ಯಾರು ಇರ್ತಾರೆ ಎಲ್ಲರೂ ಕೂಡ ಈಗಾಗಲೇ ಬಳ್ಳಾರಿಯನ್ನು ತಲುಪಿದ್ದಾರೆ. ಬಳ್ಳಾರಿಯ ಅಹಂಭಾವಿಯಲ್ಲಿರುವಂತಹ ಶಾಸಕ ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿರುವಂತಹ ಬಿಜೆಪಿ ನಾಯಕರು ಅಲ್ಲೇ ಒಂದು ರೀತಿಯ ಸಣ್ಣ ಪ್ರಮಾಣದ ಸಭೆಯನ್ನು ನಡೆಸಿ ನಂತರ ನೇರವಾಗಿ ಬಳ್ಳಾರಿ ನಗರದಲ್ಲಿರುವಂತಹ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ತೆರಳುತ್ತಾರೆ. ಆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ಎಪಿಎಂಸಿ ಮೈದಾನದಲ್ಲಿ ವ್ಯವಸ್ಥೆ ಮಾಡಾಗಿರುವಂತಹ ಸಮಾವೇಶ ಸ್ಥಳಕ್ಕೆ ಬರ್ತಾರೆ. ಇಲ್ಲಿ ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಹೀಗಾಗಿ ಸುಮಾರು ಇನ್ನೊಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಗಳ ಅವಧಿಯಲ್ಲಿ ಇಲ್ಲಿ ಪ್ರತಿಭಟನಾ ಸಮಾವೇಶ ಆರಂಭವಾಗುವಂತಹ ನಿರೀಕ್ಷೆ ಇದೆ. ಯಾಕೆಂದ್ರೆ ಇನ್ನಷ್ಟೇ ಜನರು ಈಗಾಗಲೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ. ಹೀಗಾಗಿ ಪೂಜೆಯನ್ನು ಸಲ್ಲಿಸಿ ನಂತರ ಇಲ್ಲಿ ಬಿಜೆಪಿ ನಾಯಕರು ಬಂದು ಪ್ರತಿಭಟನೆಯನ್ನು ಮಾಡಲಿದ್ದಾರೆ. ಈಗ ಪ್ರಮುಖವಾದಂತಹ ವಿಚಾರ ಇರ್ಬೋದು, ಈ ಬಳ್ಳಾರಿ ಬ್ಯಾನರ್ ಗಲಾಟೆ ಆದಂತಹ ಬಳಿಕ ಈ ಘಟನೆಗೆ ಪ್ರಮುಖ ಕಾರಣ ಆಗಿರುವಂತಹ ಬಿಜೆಪಿ ಆರೋಪ ಮಾಡ್ತಿರುವಂತಹ ರೀತಿಯಲ್ಲಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡಬೇಕು, ಇದರ ಜೊತೆಗೆ ಅವರ ಜೊತೆಗಿರುವಂತಹ ಶಿಷ್ಯ ಮತ್ತು ಉಳಿದಂತಹವರ ವಿರುದ್ಧ ಕೂಡ ಕ್ರಮವನ್ನು ಕೈಗೊಳ್ಳಬೇಕನ್ನುವಂತಹ ವಿಚಾರ. ಇದರ ಜೊತೆಗೆ ರಾಜ್ಯದಲ್ಲಿ ಕುಸಿದಿರುವಂತಹ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಬಳ್ಳಾರಿಯಲ್ಲಿ ಬೃಹತ್ ಆದಂತಹ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಕೇವಲ ಬಳ್ಳಾರಿ ಬ್ಯಾನರ್ ಗಲಾಟೆ ಮಾತ್ರ ಅಲ್ಲ, ರಾಜ್ಯದ ಇಡೀ ಕಾನೂನು ಸುವ್ಯವಸ್ಥೆಯ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ಪ್ರತಿಭಟನೆಯನ್ನು ಬಿಜೆಪಿ ಇವತ್ತು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದೆ. ಹೀಗಾಗಿ
APMC ಮೈದಾನದಲ್ಲಿರುವಂತಹ ಮೈದಾನದಲ್ಲಿ ಎಲ್ಲಾ ರೀತಿಯಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಇಲ್ಲಿ ವೇದಿಕೆಯ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಬೇಕಾದಂತಹ ಸಿದ್ಧತೆ, ವೇದಿಕೆಯ ದೃಶ್ಯ ಮತ್ತು ಜನರಿಗೆ ಆಸನ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈಗಾಗಲೇ ಬಿಜೆಪಿ ಇಲ್ಲಿ ಮಾಡಿಕೊಂಡಿದೆ. ಕೆಲವೇ ಗಂಟೆಗಳು ಅಥವಾ ಬಹುತೇಕ ಅರ್ಧ ಗಂಟೆ ಅಂತರದಲ್ಲಿ ಎಲ್ಲ ಬಿಜೆಪಿ ನಾಯಕರು ಸಮಾವೇಶ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆ ಆರಂಭವಾಗುತ್ತೆ. ಅವಿನಾಶ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ.